ಸ್ನೇಹಿತರೆ, ನಮ್ಮ ದೇಶದಲ್ಲಿ ತುಪ್ಪ ಅಡುಗೆ ಮನೆಯಲ್ಲಿ ಘಮಘಮಿಸುವ ಸುವಾಸನೆ ಉಳ್ಳ ಖಾದ್ಯಗಳನ್ನು ತಯಾರಿಸುವುದರಲ್ಲಿ ಮುಖ್ಯ ಭೂಮಿಕೆಯನ್ನು ವಹಿಸುತ್ತದೆ. ಅದು ನಮ್ಮ ತಿಂಡಿ ಊಟವನ್ನು ಹೆಚ್ಚು ರುಚಿ ಮಾಡುವುದರಲ್ಲಿ ಮಹತ್ವದ ಪಾತ್ರವನ್ನು ಕೂಡ ವಹಿಸುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಆರೋಗ್ಯದ ಸುಧಾರಣೆಯಲ್ಲಿ ಇದು ನೂರಾರು ವರ್ಷಗಳಿಂದ ಲಾಭದಾಯಕ ಕೂಡ ಆಗಿದೆ. ಇದರ ಬಳಕೆ ದಿನದಿಂದ ದಿನಕ್ಕೆ ಜಾಸ್ತಿಯಾದಂತೆ ಇದು ಮಾರುಕಟ್ಟೆಯಲ್ಲಿ ಪರಿಶುದ್ಧವಾದ ತುಪ್ಪ ಸಿಗುವುದು ಕೂಡ ಕಷ್ಟವಾಗಲು ಪ್ರಾರಂಭಿಸಿತ್ತು. ಇದೇ ಕಾರಣ 60ರ ದಶಕದಲ್ಲಿ ಹುಟ್ಟಿಕೊಂಡಿದ್ದೇ ಇನ್ನೊಂದು ಡೂಪ್ಲಿಕೇಟ್ ತುಪ್ಪ, ಅದುವೇ ಡಾಲ್ಡಾ. ಅಂದರೆ ವನಸ್ಪತಿಗಳಿಂದ ತಯಾರಿಸಿದಂತಹ ಒಂದು ಬಗೆಯ ತುಪ್ಪವಾಗಿದೆ. ಪರಿಶುದ್ಧ ತುಪ್ಪವು ದುಬಾರಿಯಾದ ಕಾರಣ ಇದನ್ನು ಖರೀದಿಸಲಾದಂತಹ ಬಡವರು ಈ ವನಸ್ಪತಿಯಿಂದ ತಯಾರಿಸಿದಂತಹ ಡಾಲ್ಡಾ ಅಂದರೆ ಇನ್ನೊಂದು ತರದ ತುಪ್ಪವನ್ನ ತಮ್ಮ ದಿನನಿತ್ಯದ ಅಡುಗೆಗಳಲ್ಲಿ ತಿಂಡಿಗೆಯಲ್ಲಿ ಉಪಯೋಗಿಸಲು ಪ್ರಾರಂಭಿಸಿದ್ದರು. ಆದರೆ ದಿನ ಕಳೆದಂತೆ ಇದರ ಸೈಡ್ ಎಫೆಕ್ಟ್ಗಳು ಕಾಣಲು ಪ್ರಾರಂಭಿಸಿದ್ದವು. ಹೀಗಾಗಿ ಮನೆಗಳಲ್ಲಿ ಈ ಡಾಲ್ಡಾ ಅಂದರೆ ವನಸ್ಪತಿಯನ್ನ ಕಡಿಮೆ ಬಳಸಲು ಪ್ರಾರಂಭಿಸಿದ್ದಾರೆ. ಆದರೆ ನೀವು ಮನೆಗಳಲ್ಲಿ ಇದನ್ನ ಕಡಿಮೆ ಬಳಸುತ್ತಿರಬಹುದು. ಆದರೆ ಇದನ್ನು ಹೆಚ್ಚಾಗಿ ಈಗಲೂ ಕೂಡ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಬೀದಿ ಬದಿಯಲ್ಲಿ ಮಾರುವಂತಹ ತಿಂಡಿಗಳಲ್ಲಿ ಇದನ್ನ ಹೆಚ್ಚಾಗಿ ನಾವು ಕಾಣಬಹುದು. ಇದು ತಿನ್ನಲು ರುಚಿಕರವಾಗಿರುತ್ತದೆ, ಆದರೆ ಅಷ್ಟೇ ಘಾತಕರ ಕೂಡ ಆಗಿರುತ್ತದೆ. ಡೂಪ್ಲಿಕೇಟ್ ಘೀ ಅಥವಾ ತುಪ್ಪ ಎಂದೇ ಕರೆಯಲ್ಪಡುವ ಈ ವನಸ್ಪತಿಯಿಂದ ತಯಾರಾಗುವ ಡಾಲ್ಡಾ ಹೇಗೆ ತಯಾರಾಗುತ್ತದೆ ಅನ್ನುವುದು ಎಲ್ಲರಲ್ಲೂ ಕುತೂಹಲವನ್ನ ಮೂಡಿಸುತ್ತದೆ. ಯಾಕಂದ್ರೆ ಇದು ವಾಸನೆಯಲ್ಲಿ ತುಪ್ಪದ ಹಾಗೆ ಇರುತ್ತದೆ, ರುಚಿಯಲ್ಲಿಯೂ ಕೂಡ ತುಪ್ಪದ ಹಾಗೆ ಇರುತ್ತದೆ. ಆದರೆ ಇದು ಆಕಳುಗಳಿಂದ, ಎಮ್ಮೆಗಳಿಂದ ತಯಾರಿಸಿದಂತಹ ತುಪ್ಪ ಅಲ್ಲ. ಹಾಗಾದ್ರೆ ಇದನ್ನ ಹೇಗೆ ತಯಾರಿಸುತ್ತಾರೆ, ಹೇಗೆ ಮಾಡುತ್ತಾರೆ ಅನ್ನುವುದು ನಿಜಕ್ಕೂ ಒಂದು ಅಚ್ಚರಿ ಹುಟ್ಟಿಸುವಂತಹ ವಿಷಯವಾಗಿದೆ. ಈ ನಿಗೂಢ ಕುತೂಹಲಕಾರಿ ಮಾಹಿತಿಯನ್ನು ನೀವು ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಮೊಟ್ಟ ಮೊದಲ ಬಾರಿಗೆ ನಿಮಗೆ ಈ ಡಾಲ್ಡಾ ಒಂದು ವನಸ್ಪತಿಯಿಂದ ತಯಾರಾಗುವಂತಹ ತುಪ್ಪದ ತರಹ ತುಪ್ಪವಾಗಿದೆ ಅಷ್ಟೇ. ವನಸ್ಪತಿ ಎಣ್ಣೆ ಅಂದ್ರೆ ಇದನ್ನ ಹೆಚ್ಚಾಗಿ ಪಾಮ್ ಆಯಿಲ್ ಅಂದ್ರೆ ತಾಳೆ ಎಣ್ಣೆಯಿಂದ ಈ ತುಪ್ಪವನ್ನ ತಯಾರಿಸಲಾಗುತ್ತದೆ. ಇದೇ ಕಾರಣ ನೀವು ಇಂತಹ ಡಾಲ್ಡಾ ಅಥವಾ ಈ ವನಸ್ಪತಿ ತುಪ್ಪಗಳ ಬಾಟಲಿಗಳ ಮೇಲೆ, ಡಬ್ಬೆಗಳ ಮೇಲೆ ಹೆಚ್ಚಾಗಿ ತಾಳೆ ಮರದ ಚಿತ್ರಗಳನ್ನು ನೀವು ಕಾಣಬಹುದು. ಇದನ್ನು ತಯಾರಿಸಲು ಈ ತಾಳೆ ಎಣ್ಣೆಯನ್ನ ಹೆಚ್ಚಾಗಿ ಇಂಡೋನೇಷ್ಯಾ, ಬ್ರೆಜಿಲ್, ಮಲೇಷಿಯಾ, ಬರ್ಮಾ, ಶ್ರೀಲಂಕಾ ಹಾಗೂ ಅಮೆರಿಕದಂತಹ ದೇಶಗಳಿಂದಲೂ ಕೂಡ ಇದನ್ನು ಆಮದು ಮಾಡಿಕೊಳ್ಳಲಾಗುತ್ತದೆ. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ತುಪ್ಪಕ್ಕೆ ಹೋಲಿಸಿದರೆ ಇದರ ಎಣ್ಣೆ ಕಡಿಮೆ ದರದಲ್ಲಿ ಕೂಡ ಸಿಗುತ್ತದೆ. ಡಾಲ್ಡಾ ವಾಸ್ತವವಾಗಿ 1930ರ ದಶಕದಲ್ಲಿ ಭಾರತಕ್ಕೆ ವನಸ್ಪತಿ ತುಪ್ಪವನ್ನು ಆಮದು ಮಾಡಿಕೊಂಡ ಡಚ್ ಕಂಪನಿಯ ಒಂದು ಹೆಸರಾಗಿದೆ. ಇದು ಹಸುವಿನ ಹಾಲಿನಿಂದ ತಯಾರಾದಂತಹ ದೇಸಿ ತುಪ್ಪ ಅಥವಾ ಸ್ಪಷ್ಟೀಕರಿಸಿದ ಬೆಣ್ಣೆಗೆ ಅಗ್ಗದ ಬದಲಿಯಾಗಿದೆ. ಆ ವಸಾಹತುಶಾಹಿ ದಿನಗಳಲ್ಲಿ ಬ್ರಿಟಿಷ್ ಭಾರತದಲ್ಲಿ ದೇಸಿ ತುಪ್ಪವನ್ನ ದುಬಾರಿ ಉತ್ಪನ್ನವೆಂದು ಪರಿಗಣಿಸಲಾಗಿತ್ತು ಮತ್ತು ಸಾಮಾನ್ಯ ಜನರಿಗೆ ಸುಲಭವಾಗಿ ಇದು ಸಿಗುತ್ತಿರಲಿಲ್ಲ. ಇದೇ ಕಾರಣ ಇದನ್ನ ಭಾರತೀಯ ಮನೆಗಳಲ್ಲಿ ಮಿತವಾಗಿ ಬಳಸುತ್ತಿದ್ದರು ಹಾಗೂ ಅದನ್ನ ಹೆಚ್ಚಾಗಿ ಶ್ರೀಮಂತರ ಮನೆಯಲ್ಲಿ ಕೂಡ ಬಳಸಲಾಗುತ್ತಿತ್ತು. ಬ್ರಿಟಿಷರ ಆಳ್ವಿಕೆ ಸಮಯದಲ್ಲಿ ಭಾರತದ ಶುದ್ಧ ತುಪ್ಪವನ್ನ ಹೆಚ್ಚಾಗಿ ಬ್ರಿಟನ್ಗೆ ರವಾನಿಸಲಾಗುತ್ತಿತ್ತು. ಹಾಗೂ ಭಾರತದಲ್ಲಿರುವ ಜನರಿಗೆ ಈ ವನಸ್ಪತಿಯಿಂದ ತಯಾರಾದಂತಹ ತುಪ್ಪವನ್ನ ಇಲ್ಲಿ ಮಾರುಕಟ್ಟೆಯಲ್ಲಿ ಬಿಡಲು ಪ್ರಾರಂಭಿಸಿದ್ದರು. 1931ರಲ್ಲಿ ಸಿಂಥೆಟಿಕ್ ವನಸ್ಪತಿ ತುಪ್ಪವನ್ನ ತಯಾರಿಸಲು ಹಿಂದೂಸ್ತಾನ್ ವನಸ್ಪತಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನ ಸಂಯೋಜಿಸಲಾಗಿತ್ತು. 1930ರ ದಶಕದ ಆರಂಭದವರೆಗೆ ಭಾರತದಲ್ಲಿ ಲಭ್ಯವಿರುವ ಹೈಡ್ರೋಜನೀಕರಿಸಿದ ಸಸ್ಯಜನ್ಯ ಎಣ್ಣೆಯನ್ನ ಹಿಂದೂಸ್ತಾನ್ ವನಸ್ಪತಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಸದ್ಯ ಈಗ ಇದನ್ನ ಹಿಂದೂಸ್ತಾನ್ ಯುನಿಲಿವರ್ ಲಿಮಿಟೆಡ್ ಅನ್ನುವ ಕಂಪನಿ ಪ್ರಾರಂಭಿಸಿತ್ತು. ಹಿಂದೂಸ್ತಾನ್ ವನಸ್ಪತಿ ಸ್ಥಳೀಯವಾಗಿ ಹೈಡ್ರೋಜನೀಕರಿಸಿದ ಸಸ್ಯಜನ್ಯ ಎಣ್ಣೆಯನ್ನ ತಯಾರಿಸಲು ಪ್ರಾರಂಭಿಸಿದ್ದರಿಂದ ಅದಕ್ಕೆ ಒಂದು ಹೊಸ ಬ್ರ್ಯಾಂಡ್ ಅನ್ನು ಕೂಡ ಹೆಸರಿಸಲಾಗಿತ್ತು. ಅದುವೇ ಡಾಲ್ಡಾ ಆಗಿತ್ತು. ಈ ರೀತಿ ಹೈಡ್ರೋಜನೀಕರಿಸಿದ ತೈಲದ ಹೊಸ ವರ್ಗವನ್ನ ಹುಟ್ಟಿಸಿದ್ದೇ ಬ್ರಿಟಿಷರು ಎನ್ನಬಹುದು. ನಾನು ಮೊದಲೇ ಹೇಳಿದ ಹಾಗೆ ವನಸ್ಪತಿ ತುಪ್ಪ ಇದು
ತರಕಾರಿಗಳಿಂದ ಅಂದ್ರೆ ವೆಜಿಟೇಬಲ್ ಆಯಿಲ್ಗಳಿಂದ ಹಾಗೂ ತಾಳೆ ಗಿಡದ ಹೈಡ್ರೋಜನೀಕರಣದ ಫಾರ್ಮ್ ಆಗಿದೆ. ಈ ಒಂದು ವನಸ್ಪತಿಯ ತುಪ್ಪವನ್ನು ತಯಾರಿಸಲು ನಾನಾ ದೇಶಗಳಿಂದ ಹಡಗುಗಳ ಮೂಲಕ ಈ ತಾಳೆ ಬೀಜವನ್ನ ಆಮದು ಮಾಡಿಕೊಳ್ಳಲಾಗುತ್ತದೆ. ಆಮೇಲೆ ಇವುಗಳನ್ನ ಟ್ರಕ್ಕಿನ ಮೂಲಕ ಫ್ಯಾಕ್ಟರಿಗಳಿಗೆ ಕಳಿಸಲಾಗುತ್ತದೆ. ಭಾರತದಲ್ಲಿಯೂ ಕೂಡ ಈ ತಾಳೆ ಗಿಡಗಳನ್ನ ನಾವು ನಾನಾ ರಾಜ್ಯಗಳಲ್ಲಿ ಕಾಣಬಹುದು. ಈ ರೀತಿ ವನಸ್ಪತಿ ತುಪ್ಪವನ್ನು ತಯಾರಿಸಲು ಹಾಗೂ ನೀರಾವನ್ನು ತಯಾರಿಸಲು ಈ ತಾಳೆ ಗಿಡಗಳನ್ನ ಬಳಸಲಾಗುತ್ತದೆ. ಹೀಗೆ ಆಮದು ಮಾಡಿಕೊಂಡಂತಹ ತಾಳೆ ಮರದ ಬೀಜವನ್ನ ಮೊದಲು ಅವುಗಳನ್ನ ಫಿಲ್ಟರ್ಗಳ ಮೂಲಕ ಗಲೀಜನ್ನು ತೆಗೆಯಲು ಬೇರೆ ಬೇರೆ ಮಾಡಲು ದೊಡ್ಡ ದೊಡ್ಡ ಕಂಟೈನರ್ಗಳಲ್ಲಿ ಹಾಕಿ ಅವುಗಳನ್ನ ಸರಿಯಾಗಿ ಕುದಿಸಲಾಗುತ್ತದೆ. ಇವುಗಳನ್ನ ಹೈ ಟೆಂಪರೇಚರ್ ನಲ್ಲಿ ಕುದಿಸಲು ಕಾರಣ ಇವುಗಳಲ್ಲಿರುವ ಎಣ್ಣೆಯನ್ನ ಸರಿಯಾಗಿ ಹಿಂಡಲು ಮತ್ತು ಇದರಲ್ಲಿರುವ ಗಲೀಜನ್ನು ತೆಗೆದುಹಾಕಲು ಇದು ಸಹಾಯ ಮಾಡುತ್ತದೆ. ಆಮೇಲೆ ದೊಡ್ಡ ದೊಡ್ಡ ಕಂಪ್ರೆಸರ್ ಗಳಲ್ಲಿ ಈ ಬೀಜಗಳನ್ನ ಹಾಕಿ ಇವುಗಳನ್ನ ಸರಿಯಾಗಿ ಕ್ರಶ್ ಮಾಡಲಾಗುತ್ತದೆ. ಹೀಗೆ ಕ್ರಶ್ ಮಾಡದಂತಹ ಈ ಬೀಜಗಳ ಮೂಲಕ ತಾಳೆ ಎಣ್ಣೆ ಹೊರಗೆ ಬರುತ್ತದೆ. ಆಮೇಲೆ ಈ ತಾಳೆ ಎಣ್ಣೆಯನ್ನ 2-3 ರೀತಿಯ ಫಿಲ್ಟರ್ ಮಾಡಿ ಇವುಗಳನ್ನ ಪ್ರೊಸೆಸ್ ಮಾಡಲಾಗುತ್ತದೆ. ಫಿಲ್ಟರ್ ಮಾಡಲು ಮುಖ್ಯ ಕಾರಣ ಒಂದು ವೇಳೆ ಇವುಗಳಲ್ಲಿ ತಾಳೆ ಬೀಜದ ಯಾವುದಾದರೂ ಬೇರೆ ಗಲೀಜು ಇದ್ದರೆ ಅವುಗಳನ್ನು ಅದು ತೆಗೆದುಹಾಕುತ್ತದೆ. ಆಮೇಲೆ ಈ ರೀತಿ ತೆಗೆದಂತಹ ಎಣ್ಣೆಯನ್ನ ಪ್ರೀ ನ್ಯೂಟ್ರಲೈಸೇಷನ್ ಅನ್ನುವ ಒಂದು ಪ್ರೊಸೆಸ್ಗೆ ಹಾಕಲಾಗುತ್ತದೆ. ಯಾಕಂದ್ರೆ ಈ ಎಣ್ಣೆಯಲ್ಲಿ ಹೆಚ್ಚಾಗಿ ಫ್ಯಾಟಿ ಆಸಿಡ್ಗಳು ಕೂಡ ಇರುತ್ತವೆ. ಈ ಒಂದು ಪ್ರೊಸೆಸ್ ಮೂಲಕ ಅಂತಹ ಫ್ಯಾಟಿ ಆಸಿಡ್ಗಳನ್ನ ತೆಗೆಯಲಾಗುತ್ತದೆ. ಈ ಎಣ್ಣೆಯಲ್ಲಿ ಹೆಚ್ಚಾಗಿ 5-10% ಫ್ಯಾಟಿ ಆಸಿಡ್ ಇರುತ್ತದೆ. ಈ ಒಂದು ಪ್ರೊಸೆಸ್ ಮಾಡುವ ಮೂಲಕ ಅವುಗಳನ್ನ ಕೇವಲ 1% ಇಳಿಸಲಾಗುತ್ತದೆ. ಹೆಚ್ಚಾಗಿ ಈ ತಾಳೆ ಹಣ್ಣಿನ ಎಣ್ಣೆ ಕಪ್ಪಾಗಿರುತ್ತದೆ. ಈ ಕಪ್ಪು ಬಣ್ಣವನ್ನು ಬಿಳಿ ಬಣ್ಣಕ್ಕೆ ತಯಾರಿಸಲು ಕೆಲವೊಂದು ದೇಶಗಳಲ್ಲಿ ಪ್ರಾಣಿಗಳ ಕೊಬ್ಬನ್ನು ಕೂಡ ಬಳಸಲಾಗುತ್ತದೆ. ಆದರೆ ಭಾರತದಲ್ಲಿ ಇದನ್ನ ಹೆಚ್ಚಾಗಿ ಬಳಸಲಾಗುವುದಿಲ್ಲ ಹಾಗೂ ಇದು ಸಂಪೂರ್ಣವಾಗಿ ನಿಷೇಧ ಕೂಡ ಮಾಡಲಾಗಿದೆ. ಆದರೂ ಕೂಡ ಕೆಲ ದರ್ಜೆಯ ಡಾಲ್ಡಾಗಳಲ್ಲಿ ನೀವು ಕೆಲವು ಪ್ರಾಣಿಗಳ ಕೊಬ್ಬನ್ನು ಕೂಡ ಬಳಸಿರುತ್ತಾರೆ. ಈ ರೀತಿಯಾಗಿ ಈ ತಾಳೆ ಎಣ್ಣೆಯನ್ನ ಇನ್ನೊಂದು ಫಿಲ್ಟರ್ಗೆ ಬದಲಾಯಿಸಲಾಗುತ್ತದೆ. ಈ ಫಿಲ್ಟರ್ನಲ್ಲಿ ಯಾವುದೇ ಇನ್ನಿತರ ಆಸಿಡ್ಗಳು ಇರಬಾರದೆಂದು ಇಲ್ಲಿ ಪ್ರೊಸೆಸ್ ಮಾಡಲಾಗುತ್ತದೆ. ಹಾಗೂ ಇದೇ ಸಮಯ ಈ ಎಣ್ಣೆಯ ಕಪ್ಪು ಬಣ್ಣ ಬಿಳಿ ಬಣ್ಣಕ್ಕೆ ಕೂಡ ಬದಲಾಗುತ್ತದೆ. ಹೀಗೆ ಬಣ್ಣ ಬದಲಾಯಿಸಿದ ಎಣ್ಣೆಯನ್ನ ಹೈಡ್ರೋನೈಸೇಷನ್ ಎಂಬ ಇನ್ನೊಂದು ಪ್ರೊಸೆಸ್ಗೆ ಕಳಿಸಲಾಗುತ್ತದೆ. ಇಲ್ಲೇ ನೋಡಿ, ಈ ಒಂದು ತಾಳೆ ಎಣ್ಣೆ ಈ ಪ್ರೊಸೆಸ್ ನಲ್ಲಿಯೇ ತುಪ್ಪದ ರೀತಿಯ ಬಣ್ಣ ಪಡೆಯುತ್ತದೆ ಹಾಗೂ ತುಪ್ಪದ ರೀತಿ ಕಾಣಲು ಪ್ರಾರಂಭಿಸುತ್ತದೆ. ಮುಂದೆ ಈ ರೀತಿ ಬದಲಾದ ಈ ಎಣ್ಣೆಯನ್ನ ಒಂದು ವ್ಯಾಕ್ಯೂಮ್ ನಲ್ಲಿ ಹಾಕಿ ಅವುಗಳಲ್ಲಿ ಸುಗಂಧವನ್ನು ಕೂಡ ಅಳವಡಿಸಲಾಗುತ್ತದೆ. ಯಾಕಂದ್ರೆ ತಾಳೆ ಎಣ್ಣೆ ಕೆಲವೊಮ್ಮೆ ಕೆಟ್ಟ ವಾಸನೆಯನ್ನು ಹೊಂದಿರುತ್ತದೆ. ಈ ತಾಳೆ ಎಣ್ಣೆಯ ಕೆಟ್ಟ ವಾಸನೆಯನ್ನು ತೆಗೆಯಲು ತುಪ್ಪಕ್ಕೆ ಸುವಾಸನೆಯನ್ನು ಕೂಡ ಬಳಸಲಾಗುತ್ತದೆ. ಈ ತುಪ್ಪವನ್ನ ಈ ವ್ಯಾಕ್ಯೂಮ್ ನಲ್ಲಿ 1-2 ಗಂಟೆಗಳ ಕಾಲ ಪ್ರೊಸೆಸ್ ಮಾಡಲಾಗುತ್ತದೆ. ಆಮೇಲೆ ಇದನ್ನು ಸಂಪೂರ್ಣವಾಗಿ ಬ್ಲೆಂಡ್ ಮಾಡಲಾಗುತ್ತದೆ. ಈ ಒಂದು ಪ್ರಕ್ರಿಯೆ ಸುಮಾರು 7-8 ಗಂಟೆಗಳ ಕಾಲ ನಡೆಯುತ್ತದೆ. ಆಮೇಲೆ ಇದನ್ನ ಸರಿಯಾಗಿ ಬ್ಲೆಂಡಿಂಗ್ ಮಷಿನ್ಗೆ ಇನ್ನೊಮ್ಮೆ ಹಾಕಿ ವನಸ್ಪತಿ ತುಪ್ಪವನ್ನ ಹೊರಗೆ ತೆಗೆಯಲಾಗುತ್ತದೆ. ಹೀಗೆ ತಯಾರಾದಂತಹ ವನಸ್ಪತಿ ತುಪ್ಪವನ್ನ -10 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇದನ್ನ ಸಂಗ್ರಹಿಸಲಾಗುತ್ತದೆ. ಅಂದರೆ ಇದು ತುಪ್ಪದ ಹಾಗೆ ಗಟ್ಟಿಯಾಗಬೇಕೆಂದು. ಆಮೇಲೆ ಫ್ಯಾಕ್ಟರಿಗಳಲ್ಲಿ ಇರುವಂತಹ ಕೆಲವು ಎಕ್ಸ್ಪರ್ಟ್ಗಳು ಈ ಒಂದು ವನಸ್ಪತಿ ತುಪ್ಪವನ್ನ ಟೆಸ್ಟ್ ಕೂಡ ಮಾಡುತ್ತಾರೆ. ಹೀಗೆ ಟೆಸ್ಟ್ ಮಾಡಿದಂತಹ ಈ ವನಸ್ಪತಿ ಘೀಯನ್ನ ಆಮೇಲೆ ಪ್ಯಾಕಿಂಗ್ ಆಗಿ ಕಳಿಸಲಾಗುತ್ತದೆ. ಹೀಗೆ ಇಲ್ಲಿ 1/4 kg, ಅರ್ಧ kg, 1 kg, 5 kg ಹಾಗೂ 10 kg ವರೆಗೂ ಇವುಗಳನ್ನ ಪ್ಯಾಕ್ ಮಾಡಲಾಗುತ್ತದೆ. ಆಮೇಲೆ ಈ ರೀತಿಯ ವನಸ್ಪತಿ ತುಪ್ಪವನ್ನ ಅಂದ್ರೆ ಡಾಲ್ಡಾವನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗುತ್ತದೆ. ನೋಡಿದಿರಾ ಸ್ನೇಹಿತರೆ, ಸೇಮ್ ಟು ಸೇಮ್ ತುಪ್ಪದ ಹಾಗೆ ವಾಸನೆ ಹಾಗೂ ತುಪ್ಪದ ಹಾಗೆ ಕಾಣುವ ಈ ವನಸ್ಪತಿ ತುಪ್ಪ ಹೇಗೆ ತಯಾರಾಗುತ್ತದೆ ಎಂದು. ಇದರಲ್ಲಿಯೂ ಕೂಡ ಕೆಲವು ಒಳ್ಳೆಯ ಬ್ರ್ಯಾಂಡ್ಗಳು ಕೂಡ ಇವೆ. ಆದರೆ ನೀವೇನಾದರೂ ಲೋಕಲ್ ಕಂಪನಿಗಳಲ್ಲಿ ತಯಾರಾದಂತಹ ಡಾಲ್ಡಾವನ್ನು ಬಳಸಿದರೆ ಅವು ದೇಹಕ್ಕೆ ಕೂಡ ಹಾನಿಯಾಗಬಹುದು. ಅದಕ್ಕೆ ಯೋಚಿಸಿ ಪರೀಕ್ಷಿಸಿ ಆಮೇಲೆ ಇದನ್ನ ಬಳಸಿ. ಇವತ್ತು ಮಾರುಕಟ್ಟೆಯಲ್ಲಿ ಡೂಪ್ಲಿಕೇಟ್ ಅನ್ನೋದು ತುಂಬಾನೇ ಕಾಮನ್ ಆಗಿದೆ. ಅದಕ್ಕೆ ನಾವು ಕೂಡ ಹುಷಾರಾಗಿರಬೇಕು. ನಾನು ಹೇಳೋದು ಇಷ್ಟೇ, ಆದಷ್ಟು ಶುದ್ಧವಾದ ತುಪ್ಪವನ್ನ ಬಳಸಿ, ದೇಹಕ್ಕೆ ಒಳ್ಳೆಯದಾಗುತ್ತದೆ. ಈ ಡಾಲ್ಡಾ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.